ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಅನಾಹುತಗಳಾಗ್ತಾ ಇರೋದು ಆರಂಭಿಕ ಹಂತದಲ್ಲೇ ಗೊತ್ತಾಗ್ತಾ ಇದೆ. ಏನೇನಾಗಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಕಾಫಿನಾಡ್ನಲ್ಲಿ ಆಗಿರುವಂತಹ ಒಂದು ಡೀಟೇಲ್ಸ್ ಇದು. ಕಾಫಿನಾಡ್ನಲ್ಲಿ ಮತ್ತೊಂದು ಪ್ರವಾಸಿಗರ ಕಾರು ಪಲ್ಟಿ ಆಗಿದೆ. ಭಾರೀ ಗಾಳಿ ಮಳೆಗೆ ಕಾರ್ ಪಲ್ಟಿ ಆಗಿರೋದ್ರ ಡೀಟೇಲ್ಸ್ ಇದು. ಹೇಮಾವತಿ ನದಿಯ ಉಪನದಿಯ ಹಳ್ಳಕ್ಕೆ ಕಾರು ಬಿದ್ದಿದೆ. ಮೂಡಿಗೆರೆ ತಾಲೂಕಿನ ಚಕ್ಕಮಕ್ಕಿ ಗ್ರಾಮದಲ್ಲಿ ಘಟನೆ ಆಗಿದೆ. ಸೊಂಟಕ್ಕೆ ಹಗ್ಗ ಕಟ್ಟಿ ಹಳ್ಳಕ್ಕೆ ಇಳಿದು ಕಾರೊಳಗಡೆ ಇದ್ದವರನ್ನ ರಕ್ಷಿಸೋ ಕೆಲಸವನ್ನ ಕೂಡ ಸ್ಥಳೀಯರು ಮಾಡಿದ್ದಾರೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಕಾರಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯಗಳ ಆಗಿಲ್ಲ. ಅದೃಷ್ಟವಶಾತ್ ಕಾರಲ್ಲಿದ್ದವರು ಎಲ್ಲರನ್ನ ಕೂಡ ಈ ರೀತಿ ರೆಸ್ಕ್ಯೂ ಆಪರೇಷನ್ನ ಮೂಲಕ ಸೇಫ್ ಮಾಡಲಾಗಿದೆ. ಹಗ್ಗ ಕಟ್ಟಿ ಎಲ್ಲಿದ್ದಾರೆ, ಎಲ್ಲಿಂದ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರ್ಬೋದು ಅನ್ನೋದನ್ನ ಫಸ್ಟ್ ಪ್ಲಾನ್ ಮಾಡಿಕೊಂಡ್ರು. ಅದೇ ರೀತಿ ತ್ವರಿತವಾಗಿ ಕೆಲಸ ಮಾಡಿದ್ರಿಂದ ಅಷ್ಟು ಜನಕ್ಕೆ ಯಾವುದೇ ಅಪಾಯಗಳಾಗಿಲ್ಲ. ಇನ್ನೊಂದು ಕಡೆಗೆ ಕಾರು ಮುಳುಗಡೆ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ನಿಯಂತ್ರಣ ತಪ್ಪಿ ಆಗಿರುವಂತಹ ಘಟನೆ ಇದು. ವಿಪರೀತವಾಗಿ ಗಾಳಿ ಮಳೆ ಆಗ್ತಾ ಇದೆ. ಮಳೆ ಬಂದಾಗ ಒಂದು ಎಷ್ಟೇ ಎಕ್ಸ್ಪರ್ಟ್ ಡ್ರೈವರ್ ಆಗಿದ್ರೂ ಕೂಡ ಡ್ರೈವ್ ಮಾಡೋದು ಈಸಿ ಇರಲ್ಲ, ಸವಾಲಿನ ಕೆಲಸನೇ ಅದು. ಸೊ ಒಂದೇ ಒಂದು ಕ್ಷಣ ಸೆಕೆಂಡ್ಸ್ ಕಾಲ ಮೈಮರೆತು ಅಂದಾಜು ತಪ್ಪು ಮಾಡಿದ್ರು ಕೂಡ ಇಂಥದ್ದು ಅನಾಹುತಗಳಾಗುತ್ತೆ. ಮತ್ತು ಮೂಡಿಗೆರೆ ಇದೆಯಲ್ಲ, ಅದು ಬೇಸಿಕಲಿ ತುಂಬ ನ್ಯಾರೋ ರೋಡ್ಸ್ ಇದೆ. ಚಿಕ್ಕ ಚಿಕ್ಕ ರೋಡ್ಸು, ತಿರುವು ಶಾರ್ಪ್ ಇರುತ್ತೆ. ಅಲ್ಲಿ ಕೆಲ ಕಡೆಗಳಲ್ಲಿ ತಡೆಗೋಡೆ ಕರೆಕ್ಟಾಗಿರಲ್ಲ, ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ. ಆಮೇಲೆ ರೋಡ್ ಮೇಲೆ ಈ ಮಳೆ ಬಿದ್ದಾಗ ನೀರು ಆಯಿಲ್ ರೀತಿ ವರ್ತಿಸುತ್ತೆ, ಅದು ಸ್ಕಿಡ್ ಮಾಡುತ್ತೆ. ಯೂಶಲಿ ಚಕ್ರಗಳಿಗೆಲ್ಲ ಎಡವಟ್ಟು ಮಾಡುತ್ತೆ. ಓಕೆ, ಮಲೆನಾಡು ಭಾಗದಲ್ಲಿ ಗಾಳಿ ಮಳೆ ಆರ್ಭಟಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ, ಹೇಗೆ ಒಂದು ಕಾರು ಸೆಲ್ಫ್ ಆಕ್ಸಿಡೆಂಟ್ಗೆ ಗುರಿ ಆಯಿತು ಅಂತ. ಇನ್ನೊಂದು ಕಾರು ಕೂಡ ಇದೇ ರೀತಿ ಹೇಮಾವತಿಯ ಉಪನದಿಯ ಕಾಲುವೆಗೆ ಬಿದ್ದಿರೋದ್ರೆ ಡೀಟೇಲ್ಸ್ ಸಿಗ್ತಾ ಇದೆ. ಗಾಳಿ ಮಳೆಗೆ ಚಾಲಕನ ನಿಯಂತ್ರಣ ತಪ್ಪಿ ಈ ಅನಾಹುತ ಕೂಡ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ಬಣಕಲ್ ಬಳಿ ಘಟನೆ ಆಗಿದೆ. ಅದೃಷ್ಟವಶಾತ್ ಇಲ್ಲೂ ಕೂಡ ಕಾರಲ್ಲಿದ್ದವರನ್ನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಎರಡೂ ಇನ್ಸಿಡೆಂಟ್ ಮೂಡಿಗೆರೆ ಭಾಗದಲ್ಲಾಗಿದೆ, ಚಿಕ್ಕಮಗಳೂರು ಭಾಗದಲ್ಲಾಗಿದೆ. ಒಂದು ಚಿಕ್ಕಮಗಳೂರಿನ ಮೂಡಿಗೆರೆಯ ಬಣಕಲ್ನಲ್ಲಾಗಿದೆ, ಇನ್ನೊಂದು ಚಕ್ಕಮಕ್ಕಿ ಅನ್ನೋ ಗ್ರಾಮದಲ್ಲಾಗಿದೆ. ಎರಡೂ ಮೂಡಿಗೆರೆ ತಾಲೂಕಿನಲ್ಲೇ ಆಗಿರೋದು ಪ್ರತ್ಯೇಕ ಘಟನೆಗಳು. ಒಂದು ಹೇಮಾವತಿಯ ಕಾಲುವೆ ನೀರು ಹರಿಯುತ್ತೆ ಈ ಭಾಗದಲ್ಲಿ, ಗಮನಿಸ್ತಾ ಇದ್ದಾರೆ. ಇದು ಕೂಡ ಅಷ್ಟೇ ನಿಯಂತ್ರಣ ತಪ್ಪೇ ಆಗಿರುವಂತಹ ಮತ್ತೊಂದು ಆಕ್ಸಿಡೆಂಟ್. ಕಾರಲ್ಲಿದ್ದವರು ಎಲ್ಲರೂ ಕೂಡ ಪಾರಾಗಿದ್ದಾರೆ ಅಪಾಯದಿಂದ. ಚಿಕ್ಕಮಗಳೂರು ಜಿಲ್ಲೆ ಹೇಳಿ ಕೇಳಿ 5 ನದಿಗಳ ಉಗಮ ಸ್ಥಾನ. ಹೇಮಾವತಿ, ವೇದಾವತಿ, ನೇತ್ರಾವತಿ, ತುಂಗಾ, ಭದ್ರಾ ಎಲ್ಲ ನದಿಗಳ ಹುಟ್ಟು ಇರೋದು ಇದೇ ಚಿಕ್ಕಮಗಳೂರಿನಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಎರಡು ಪ್ರತ್ಯೇಕ ಘಟನೆಗಳನ್ನು ಗಮನಿಸ್ತಾ ಇದ್ವಿ. ಸೊ ಎರಡರಲ್ಲೂ ಚಾಲಕನ ನಿಯಂತ್ರಣ ಏನಕ್ಕೆ ತಪ್ಪಿತು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ವಿಪರೀತವಾಗಿ ಎಷ್ಟು ಪ್ರಮಾಣದಲ್ಲಿ ಮಳೆ ಬಿದ್ದಿರ್ಬೋದು ಅಲ್ಲಿ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ರೋಡ್ ವಿಸಿಬಿಲಿಟಿ ಕೂಡ ಕಡಿಮೆ ಆಗಿತ್ತಾ, ಆ ಕಾರಣಕ್ಕೋಸ್ಕರ ಅಪಘಾತ ಆಯ್ತಾ, ಎಷ್ಟು ಜನ ಇದ್ರು ಎರಡೂ ಕಡೆಗಳಲ್ಲಿ, ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ರು, ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಕಳೆದ 2 ದಿನಗಳಿಂದಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗ ಏನು ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ, ಮೂಡಿಗೆರೆ, ಕಳಸಾ ಈ 5 ತಾಲೂಕಿನಲ್ಲೂ ಕೂಡ ಯಥೇಚ್ಛವಾಗಿ ಮಳೆ ಸುರಿಯುತ್ತಿರೋದ್ರಿಂದ ಈಗಾಗಲೇ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಎಲ್ಲೆಂದರಲ್ಲಿ ಆ ವಿದ್ಯುತ್ ಕಂಬಗಳು ಕೂಡ ಮುರಿದು ಬೀಳ್ತಿರುವಂಥದ್ದು, ಮತ್ತೆ ಮರಗಳು ಕೂಡ ಮುರಿದು ಬೀಳ್ತಿರೋದ್ರಿಂದ ಆ ಮೂಡಿಗೆರೆ ತಾಲೂಕಿನ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳು ಕಳೆದ 2 ದಿನಗಳಿಂದ ಸಂಪೂರ್ಣವಾಗಿ ಕತ್ಲಲ್ಲಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಂದು ಕಡೆ ಆದರೆ ಮತ್ತೊಂದು ಕಡೆ ಧಾರಾಕಾರವಾಗಿ ಸುರಿತಿರುವಂಥ ಮಳೆ ಒಂದು ಕಡೆ ಆದರೆ ಮತ್ತೊಂದೆಡೆ ಬೀಸ್ತಿರುವಂಥ ರಣಗಾಳಿ ಮಲೆನಾಡಿಗರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿರುವಂಥದ್ದು. ಯಾಕೆಂತಂದರೆ ಆ ಚಿಕ್ಕಮಗಳೂರು ಜಿಲ್ಲೆಯ ಜನ ಸಾಮಾನ್ಯವಾಗಿ ಮಳೆಗೆ ಹೆದರೋದಿಲ್ಲ, ಆದರೆ ಬೀಸ್ತಿರುವಂಥ ರಣಗಾಳಿಯಿಂದ ಮಲೆನಾಡಿಗರು ಕೂಡ ಒಂದು ರೀತಿ ಆತಂಕಕ್ಕೀಡಾಗಿರುವಂಥದ್ದು. ಯಾಕೆಂತಂದರೆ ಬೇಸಿಗೆಯಲ್ಲೂ ಕೂಡ ಸುಮಾರು 56% ಮಳೆ ಹೆಚ್ಚಾಗಿರೋದ್ರಿಂದ ಈಗಾಗಲೇ IMD ಕೂಡ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿರುವಂಥದ್ದು. ಈ ಬಾರಿ ಮತ್ತಷ್ಟು ಭೂಕುಸಿದಂಥ ಪ್ರಕರಣಗಳು ಹೆಚ್ಚಾಗಬಹುದು ಅನ್ನೋ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಈಗಾಗಲೇ ಜಿಲ್ಲಾಡಳಿತಕ್ಕೂ ಕೂಡ ಎಚ್ಚರಿಕೆ ನೀಡಿರುವಂಥದ್ದು. ಹಾಗಾಗಿ ಕಳೆದ 1.5-2 ತಿಂಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ಈಗ ಬೀಸ್ತಿರುವಂಥ ರಣಗಾಳಿ ಮಲೆನಾಡಿಗರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ
ಮೂಡಿಗೆರೆ ತಾಲೂಕು ಮತ್ತೆ ಕಳಸಾ ತಾಲೂಕು ಎರಡೂ ತಾಲೂಕು ಕೂಡ ಒಂದು ಹಂತದಲ್ಲಿ ಕಾಡಿನ ತಾಲೂಕು ಅಂತಾನೆ, ಸುತ್ತಲೂ ಕಾಡು, ಮಧ್ಯ ಊರಿರುವಂಥದ್ದು, ಎತ್ತರದ ಪ್ರದೇಶಗಳಿರುವಂಥದ್ದು. ಹಾಗಾಗಿ ನಿರಂತರವಾಗಿ ಸುರಿತಿರುವಂತಹ ಮಳೆ ಜೊತೆಗೆ ಬೀಸ್ತಿರುವಂತಹ ರಣಗಾಳಿಯಿಂದ ಬೆಟ್ಟ ಗುಡ್ಡಗಳು ಕುಸಿದ್ರೆ ಅನಾಹುತದ ಪ್ರಮಾಣ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಹಾಗಾಗಿ ಬೀಸ್ತಿರೋ ಗಾಳಿಯಿಂದ ಮಲೆನಾಡಿಗರು ಕೂಡ ಈಗ ಆತಂಕಕ್ಕೀಡಾಗಿರುವಂಥದ್ದು ಒಂದ್ ಕಡೆ ಆದ್ರೆ, ಈಗ ಎರಡು ಕಾರುಗಳು ಅಂತಂದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ 173 ಮೂಡಿಗೆರೆಯಿಂದ ಮಂಗಳೂರು ಸಾಗುವಂತ ಮಾರ್ಗದಲ್ಲಿ 2 ಕಾರುಗಳು ಅಪಘಾತಕ್ಕೀಡಾಗಿರುವಂಥದ್ದು. 2 ಕಾರುಗಳು ಕೂಡ ಚಾಲಕನ ನಿಯಂತ್ರಣ ತಪ್ಪಿ, ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಿರೋದ್ರಿಂದ ನೀರು ಕೂಡ ರಸ್ತೆಯಲ್ಲಿ ನಿಂತಿರೋದ್ರಿಂದ ಯಾವಾಗ ಕಾರಿನ ಚಕ್ರಗಳು ನೀರಿನ ಮೇಲೆ ಹೋಗುತ್ತೆ ತಕ್ಷಣ ಚಾಲಕನ ನಿಯಂತ್ರಣ ತಪ್ಪುವಂಥದ್ದು. ಈ ರೀತಿಯಾದಂತಹ ಒಂದು ಅನಾಹುತದಿಂದ 2 ಕಾರುಗಳು ಈಗ ಹೇಮಾವತಿ ನದಿಯ ಉಪನದಿಗೆ ಬಿದ್ದಿರುವಂಥದ್ದು. ಆದ್ರೆ ಅದೃಷ್ಟವಶಾತ್ 2 ಕಾರ್ನಲ್ಲಿ ಇದ್ದಂಥವ್ರನ್ನು ಕೂಡ ಸ್ಥಳೀಯರು ಸಮಯ ಪ್ರಜ್ಞೆಯಿಂದ ಅವರಿಬ್ಬರನ್ನು ಕೂಡ 2 ಕಾರ್ನಲ್ಲಿ ಇದ್ದವ್ರನ್ನು ಸೇವ್ ಮಾಡಿರುವಂಥದ್ದು. ಅದೇ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿತಿರುವಂತಹ ಮಳೆ ಮತ್ತೆ ಬೀಸ್ತಿರೋ ಗಾಳಿ ಈ ಕ್ಷಣವೂ ಕೂಡ ತಣ್ಣಗಾಗುವಂತೆ ಕಡಿಮೆ ಆಗುವಂತಹ ಲಕ್ಷಣಗಳು ಗೋಚರಿಸ್ತಿಲ್ಲ. ಮಮತಾ, ಧನ್ಯವಾದ ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.